ವಿಡಿಯೋಗಳಲ್ಲಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ಪ್ಯಾರಾಗ್ರಾಫ್‌ವರೆಗೂ ತಿಳ್ಕೊಂಡಿದ್ದು. ಸೊ, ಈ ಒಂದು ವಿಡಿಯೋದಲ್ಲಿ ನಾವು ಟೇಬಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ, ಬನ್ನಿ ಮೊದಲಿಂದಾನೇ ಹೇಳ್ಕೊಂಡು ಇವಾಗ ನೋಡಿ ಇದು ಮೆನು ಬಾರ್ ಅಂತ ನಿಮ್ಗೆ ಗೊತ್ತಿದೆ. ಸೊ, ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಾ. ಸೊ, ಯಾರು ಇದೇ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಇದ್ರ ಜೊತೆ ಇದಕ್ಕೂ ಮುಂಚಿನ ವಿಡಿಯೋಗಳಿದೆ, ಅವುಗಳನ್ನು ನೋಡ್ಕೊಳ್ಳಿ. ಸೊ, ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬಂದಾಗಲೇ ನಿಮ್ಗೆಲ್ಲನೂ ಅರ್ಥ ಆಗೋಕ್ಕೆ ಸಾಧ್ಯ. ಸೊ, ಮಧ್ಯದಲ್ಲಿ ನೀವು ಬಂದು ಈ ಒಂದು ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಷ್ಟು ಬೇಗ ನಿಮಗೆ ಅಂಡರ್ಸ್ಟ್ಯಾಂಡ್ ಇಲ್ಲಿ ಹೋಮ್ ಮೆನು ಆದಮೇಲೆ ನಿಮಗೆ ಇನ್ಸರ್ಟ್ ಮೆನು ಅಂತ ಕಾಣಿಸ್ತಾ ಇದೆ. ಈ ಒಂದು ಇನ್ಸರ್ಟ್ ಮೆನುನಲ್ಲಿ ಬನ್ನಿ. ಇನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟೇಬಲ್ ಅಂತ ಕಾಣಿಸ್ತಾ ಇದೆ. ಓಕೆನಾ? ಟೇಬಲ್ ಮೇಲೆ ಕ್ಲಿಕ್ ಮಾಡಿ. ಈ ಟೇಬಲ್ನ ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಜಸ್ಟ್ ನಿಮ್ಗೊಂದು ರೀಸನ್ ಹೇಳ್ತೀನಿ ನಾನು ಇವಾಗ ಟೇಬಲ್ ಹಾಕೊಂಡ್ಮೇಲೆ. ಸೊ, ಟೇಬಲ್ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ಇವುಗಳಿಗೆ ನಾವು ಕಾಲಮ್ಸ್ ಅಂತ ಕರಿತಾ ಇದೀವಿ. ರೈಟ್ ಸೈಡ್ಗೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಬರೋದಕ್ಕೆ ನಾವು ಕಾಲಮ್ಸ್ ಅಂತ ಕರಿತಾ ಇರ್ತೀವಿ. ಕೆಳಗಡೆ ಆ್ಯಡ್ ಆಗ್ತಾ ಇದೆಯಲ್ಲ, ಇವುಗಳಿಗೆ ರೋಸ್ ಅಂತ ಕರಿತೀವಿ. ಸೊ, ಇವಾಗ ಇದರಲ್ಲಿ 4 ಕಾಲಮ್ಸ್ ಇದೆ, 3 ರೋಸ್ ಇದೆ. ಓಕೆನಾ? ಕೆಳಗಡೆ ಲೈನ್ಸ್ ಏನು ಆ್ಯಡ್ ಆಗಿದೆ ಅವುಗಳಿಗೆ ರೋಸ್ ಅಂತ ಹೇಳ್ತೀವಿ. ಸೈಡ್ ಬೈ ಸೈಡ್ ಏನು ಆ್ಯಡ್ ಆಗಿದೆ ಅವಕ್ಕೆ ಕಾಲಮ್ ಅಂತ ಕರಿತೀವಿ. ನಾನಿವಾಗ ಸಿಂಪಲ್ ಕಾಲಮ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ, 4 ಕಾಲಮ್ಸ್ 2 ರೋಸ್ ತಗೊಳ್ತಾರೆ. ಜಸ್ಟ್ ಒಂದು ಸ್ಟೂಡೆಂಟ್ ನೇಮ್ನ ಆ್ಯಡ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಬಂದು ನೋಡಿ, ನೀವು ಕಾಲಮ್ ಹಾಕೊಂಡ ತಕ್ಷಣನೇ ಅದರಲ್ಲಿ ಕರ್ಸರ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ, ಅದರಲ್ಲಿ ನೀವು ಟೈಪ್ ಮಾಡ್ಕೊಳ್ತಾ ಹೋಗ್ಬೋದು. ಸೀರಿಯಲ್ ನಂಬರ್, ಓಕೆ. ನೆಕ್ಸ್ಟ್ ಬಂದು ಒಂದು ಸ್ಟೂಡೆಂಟ್ ನೇಮ್ ಅಂತ ಹಾಕೊಳ್ಳೋಣ. ಸ್ಟೂಡೆಂಟ್ ನೇಮ್. ಸೊ, ಇದರಲ್ಲಿ ಫಾದರ್ ನೇಮ್. ಕಾಲಮಲ್ಲಿ ಬಂದು ಅಡ್ರೆಸ್. ಓಕೆ, ಇವಾಗ 4 ಕಾಲಮ್ಸ್ ಅಲ್ಲೂ ಕೂಡ ನಾವು ಡಿಫ್ರೆಂಟ್ ಆಗಿ ಡಾಟಾನ ಎಂಟರ್ ಮಾಡಿದ್ವಿ. ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಅಡ್ರೆಸ್. ಸೊ, ಇವಾಗ ನೋಡಿ, ನೆಕ್ಸ್ಟ್ ನೀವು ಕೆಳಗಡೆ ಹೋಗ್ಬೇಕು ಅನ್ನೋದಾದ್ರೆ ಪ್ರತಿ ಸಾರಿನೂ ಮೌಸ್ ಕರ್ಸರ್ ಇಂದ ಕೆಳಗಡೆ ಕ್ಲಿಕ್ ಮಾಡ್ಕೊಳಕ್ಕಾಗಲ್ಲ. ಒನ್ಸ್ ನೀವು ಎಂಟರ್ ಮಾಡ್ತೀರಾ ಅಂದ್ರೆ ಸೇಮ್ ರೋನಲ್ಲಿನೇ ಒಂದು ಸೇಮ್ ಕಾಲಮಲ್ಲಿನೇ ಅದೇನಾಗುತ್ತೆ ಕೆಳಗಡೆ ಹೋಗುತ್ತೆ ಎಂಟರ್ ಮಾಡಿದಾಗ. ಸೊ, ಅದಕ್ಕೆ ನೀವು ನೆಕ್ಸ್ಟ್ ಕಾಲಮ್ಗೆ ಅಥವಾ ನೆಕ್ಸ್ಟ್ ರೋಗೆ ಹೋಗ್ಬೇಕು ಅನ್ನೋದಿದ್ರೆ ನೀವು ನಿಮ್ಮ ಲೆಫ್ಟ್ ಸೈಡಲ್ಲಿ ಕ್ಯಾಪ್ಸ್ ಲಾಕ್ ಕೀ ಮೇಲ್ಗಡೆ ಒಂದು ಟ್ಯಾಬ್ ಕೀ ಅಂತ ಇರುತ್ತೆ. ಓಕೆ, ಆ ಟ್ಯಾಬ್ ಕೀನ ನೀವು ಪ್ರೆಸ್ ಮಾಡಿದರೆ ಅದು ಫಾರ್ವರ್ಡ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಸೀರಿಯಲ್ ನಂಬರಲ್ಲಿ ಬಂದಿದ್ದೀರಾ, ಇವಾಗ 1 ಅಂತ ಹಾಕೊಳ್ಳಿ. ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ಯಾವುದೋ ನೇಮ್ಸ್ ಹಾಕೊಳ್ಳಿ. ರಾಮು. ಫಾದರ್ ನೇಮಲ್ಲಿ ರಾಜು. ಅಡ್ರೆಸ್ ಬ್ಯಾಂಗ್ಳೂರ್. ಓಕೆ, ಈ ರೀತಿಯಾಗಿ ನೋಡಿ, ಇವಾಗ ನಾವು 4 ಕಾಲಮ್ಸ್ ಹಾಕೊಂಡಿದ್ವಿ, 2 ರೋಸ್ ಹಾಕೊಂಡಿದ್ವಿ ಅಲ್ವಾ. ಸೊ, ನಮ್ಗೆ ಇನ್ನು ನೆಕ್ಸ್ಟ್ ಸ್ಟೂಡೆಂಟ್ಸ್ಗೆ ಆ್ಯಡ್ ಮಾಡೋದಿದೆ ಅಂದಾಗ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಕಾಲಮ್ಗೆ ಹೋಗಿ ಮತ್ತೆ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ, ಇವಾಗ ಫಾರ್ವರ್ಡ್ ಮಾಡೋದಕ್ಕೆ ನಾನು ಏನು ಹೇಳಿದೆ, ಟ್ಯಾಬ್ ಕೀನ ಎಂಟರ್ ಮಾಡಿ ಅಂತ ಹೇಳಿದಲ್ಲ. ಸೊ, ನೀವು ಆ ಒಂದು ಟ್ಯಾಬ್ ಕೀನ ಪ್ರೆಸ್ ಮಾಡ್ತಾ ಹೋದ್ರೆ ಅದು ರೋಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಒನ್ ಫಿಲ್ ಮಾಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಓಕೆನಾ, ಈ ಥರ ಆಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ, ನಿಮಗೆ ಎಷ್ಟು ರೋಸ್ ಬೇಕಾಗುತ್ತೋ ಅಷ್ಟು ರೋನ ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ನೀವು ಇದನ್ನು ಫಿಲ್ ಮಾಡ್ಕೋತೀರಾ ಅನ್ಕೋತೀನಿ. ಸೊ, ಇದು ಜಸ್ಟ್ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಅಂತ. ಜಸ್ಟ್ ನಾನು ಸ್ಟೂಡೆಂಟ್ ನೇಮು, ಫಾದರ್ ನೇಮ್ ಮತ್ತು ಅಡ್ರೆಸ್ ಅಂತ ತೋರಿಸ್ತಿದ್ದೀನಿ. ನೀವು ಬೇರೆದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಹೇಳ್ಬೋದಾದರೆ, ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಹಾಕ್ಕೊಳ್ಳಿ. ಇಲ್ಲಿ ಬಂದು ಪರ್ಟಿಕ್ಯುಲರ್ಸ್ ಅಂತ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಾಂಟಿಟಿ, ಆಮೇಲೆ ಇಲ್ಲಿ ಪ್ರೈಸ್. ಸೊ, ಇದನ್ನು ನೀವು ಆ್ಯಡ್ ಮಾಡ್ತಾ ಹೋದಾಗ ಒಂದು ರಿಸಿಪ್ಟ್ ಥರ ಅನಿಸುತ್ತೆ. ಸೊ, 1 ನಂಬರಲ್ಲಿ ಬಂದು ನೀವು ಒಂದು ಕಂಪ್ಯೂಟರ್ ಶಾಪಲ್ಲಿ ನೀವು ರಿಸಿಪ್ಟ್ ತೊಗೊಳ್ತೀರ ಅನ್ನೋದಿದ್ರೆ, ಸೊ, ಪರ್ಟಿಕ್ಯುಲರ್ಸ್ ಅಂತ ಇಲ್ಲಿ ಇರೋ ಕಡೆಗೆ ಹಾರ್ಡ್ ಡಿಸ್ಕ್ ಅಂತ ಹಾಕೊಳ್ಳಿ. ಸೊ, ಇಲ್ಲಿ ಕ್ವಾಂಟಿಟಿ ಅಂತ ನೀವು ಸಪೋಸ್ ಹಾಕೊಂಡಿದ್ರೆ ಅಂದರೆ ಇಲ್ಲಿ 10 ನಂಬರ್ ಹಾಕೊಳ್ಳಿ. ಸೊ, ಇಲ್ಲಿ ಪ್ರೈಸ್ ಹಾಕೊಂಡಾಗ ಆ 10 ನಂಬರಿಗೆ ಪ್ರೈಸ್ ಎಷ್ಟಾಗುತ್ತೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಸೊ, ಈ ರೀತಿಯಾಗಿ ನೀವು ಬೇರೆ ಬೇರೆದಕ್ಕೂ ಕೂಡ ಈ ಒಂದು
ಟೇಬಲ್ನ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಇವಾಗ ನೀವು ಜಸ್ಟ್ ಫಸ್ಟ್ ಟೈಮ್ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟಿರ್ತೀರಾ 4 ಕಾಲಮ್ಸ್ ಅಥವಾ 4 ರೋಸ್ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಮತ್ತೆ ಇನ್ನೂ ಎಕ್ಸ್ಟ್ರಾ ಬೇಕಾಗಿರುತ್ತೆ, ಇನ್ನೊಂದು ಕಾಲಮ್ ಬೇಕಾಗಿರುತ್ತೆ. ಸೊ ರೋ ಆ್ಯಡ್ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಹೇಳಿದೆ ಟ್ಯಾಬ್ ಕೀನ ಪ್ರೆಸ್ ಮಾಡ್ತಾ ಹೋದಂಗೆಲ್ಲ ರೋ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಕಾಲಮ್ ಬೇಕು ಅನ್ನೋದಿದ್ರೆ ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳೋದು? ಸೊ ನೋಡಿ ಇಲ್ಲಿದೆ ಅಲ್ವಾ, ನಿಮಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಯಾವ ಥರ ಮಾಡ್ತೀರಾ? ಜಸ್ಟ್ ನಿಮಗೆ ಮೌಸ್ ಇದೆ ಅಲ್ವಾ, ನಾವು ಮೌಸ್ ಕೀನ ಮೌಸಲ್ಲಿ ಲೆಫ್ಟ್ ಸೈಡ್ ಬಟನ್ನ ಇಲ್ಲಿ ತಂದಾಗ ಕರ್ಸರ್ನ ಈ ರೀತಿಯಾಗಿ ತಂದಾಗ ಈ ಮಾರ್ಕ್ ಬರುತ್ತೆ. ಮಾರ್ಕ್ ಬಂದಾಗ ಮೌಸಲ್ಲಿರೋ ಲೆಫ್ಟ್ ಬಟನ್ನ ಪ್ರೆಸ್ ಮಾಡಿ ಹಿಡಿದು ಡ್ರ್ಯಾಗ್ ಮಾಡ್ಕೊಳ್ತಾ ಹೋದ್ರೆ ಈ ರೀತಿಯಾಗಿ ಸೆಲೆಕ್ಟ್ ಆಗುತ್ತೆ. ಓಕೆನಾ? ಇಲ್ಲಿ ಸೆಲೆಕ್ಟ್. ಇವಾಗ ನೀವು ಇದ್ರ ಮೇಲೆ ನಿಮ್ಮ ಮೌಸ್ನಲ್ಲಿರೋ ರೈಟ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ನಿಮ್ಗೆ ಇಲ್ಲಿ ಆಪ್ಷನ್ಸ್ ಓಪನ್ ಆಗ್ತಾ ಇದೆ. ಇದರಲ್ಲಿ ನೋಡಿ ಇನ್ಸರ್ಟ್ ಅಂತ ಕಾಣಿಸ್ತಾ ಇದೆ. ಇನ್ಸರ್ಟ್ ಮೇಲೆ ಹೋದಾಗ ಮತ್ತೆ ಆಪ್ಷನ್ಸ್ ಬಂತು. ಇದರಲ್ಲಿ ನಮಗೆ ಏನಂತ ಕಾಣಿಸ್ತಾ ಇದೆ? ಇನ್ಸರ್ಟ್ ಕಾಲಮ್ಸ್ ಟು ದಿ ಲೆಫ್ಟ್, ಇನ್ಸರ್ಟ್ ಕಾಲಮ್ಸ್ ಟು ದಿ ರೈಟ್, ಇನ್ಸರ್ಟ್ ರೋಸ್ ಅಬೋ, ಇನ್ಸರ್ಟ್ ರೋಸ್ ಬಿಲೋ, ಇನ್ಸರ್ಟ್ ಸೆಲ್ಸ್ ಅಂತ ಇದೆ ಅಲ್ವಾ. ಸೊ ನಮಗೆ ಇವಾಗ ಕಾಲಮನ್ನು ಹಾಕೊಳ್ಳೋದಿದೆ ಅಲ್ವಾ. ಸೊ ಇಲ್ಲಿ ನಮಗೆ ಇನ್ಸರ್ಟ್ ಕಾಲಮ್ ಟು ದಿ ರೈಟ್ ಆಯ್ತು ಅನ್ಕೋತೀನಿ. ನೋಡಿ ನಮ್ಗೆ ಇಲ್ಲಿ ಮೊದಲು ನಾವು ಎಷ್ಟು ಕಾಲಮ್ಸ್ ಹಾಕೊಂಡಿದ್ದು? 4 ಕಾಲಮ್ ಹಾಕೊಂಡಿರೋದು. ಸೊ ಇವಾಗ ಸೇಮ್ 4 ರೋಸ್ ಪ್ಲಸ್ 1 ಕಾಲಮ್ ಆ್ಯಡ್ ಆಯಿತು ಅಲ್ವಾ. ಈ ರೀತಿಯಾಗಿ ನಾವು ಇವುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಲಮ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇವಾಗ ನೀವು ಆ್ಯಡ್ ಮಾಡ್ಕೊಂಡಿದ್ದೀರಾ. ಇವಾಗ ನಿಮಗೆ ಈ 2 ಕಾಲಮ್ಸ್, ಇದು 2 ರೋಸ್ ಏನಿದೆ, ಈ 2 ರೋಸ್ಗಳನ್ನು ಮರ್ಜ್ ಮಾಡ್ಕೋಬೇಕು ಅನ್ನೋದಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮರ್ಜ್ ಮಾಡ್ಕೊಳ್ಳೋದಂದ್ರೆ ಈ ಎರಡು ಕಾಲಮ್ನ ಸೇರ್ಬಿಟ್ಟು ಈ 2 ರೋ ಸೇರ್ಬಿಟ್ಟು ಒಂದೇ ರೋ ಮಾಡ್ಕೊಳ್ಳೋದು ಅಂತ. ಸೊ ಇವಾಗ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ನೋಡಿ ಕಾಣಿಸ್ತಾ ಇದೆಯಾ ಮರ್ಜ್ ಸೆಲ್ಸ್ ಅಂತ ಇದೆ. ಈ ಒಂದು ಮರ್ಜ್ ಸೆಲ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಡಿಫ್ರೆಂಟ್ ಆಗಿ 2 ರೋ ಅನ್ನಲ್ಲಿ ಟೈಪ್ ಮಾಡ್ಕೋಬಹುದು. ಬಟ್ ನೀವು ಇಲ್ಲಿ ಈ 2 ರೋನ ನಡುವೆ ಒಂದೇ ರೋ ಆಗಿ ಮಾಡ್ಕೊಂಡಿರ್ತೀರ. ಸೊ ಇದರಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮ್ಗೆ ಯಾವಾಗ ಅವಶ್ಯಕತೆ ಬೀಳ್ತದೋ ಅವಾಗ ನೀವು ಈ ರೀತಿಯಾಗಿ ಮಾಡ್ಕೋಬಹುದು. ನಾನು ಇಲ್ಲಿ ನೋಡಿ 2 ರೋಗಳನ್ನ ಮರ್ಜ್ ಮಾಡಿದೆ. ಸೊ ನೀವು ಅದೇ ರೀತಿಯಾಗಿ ಕಾಲಮ್ಗಳನ್ನು ಕೂಡ ನೀವು ಮರ್ಜ್ ಮಾಡ್ಕೋಬಹುದು. ನೋಡಿ 1 ಕಾಲಮ್ 2 ಕಾಲಮ್. ಓಕೆ, ನಿಮ್ಮ ಮೌಸಲ್ಲಿರೋ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಮರ್ಜ್ ಸೆಲ್ಸ್ ಕ್ಲಿಕ್. ಈ ರೀತಿಯಾಗಿ ನೀವು ಈ ಒಂದು ಕಾಲಮ್ಸ್ ಅನ್ನ ಮತ್ತೆ ರೋಗಳನ್ನ ಮರ್ಜ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಈ ಒಂದು ಟೇಬಲ್ ಅನ್ನು ತಗೊಂಡ್ಮೇಲೆ ನಿಮಗೆ ಇಲ್ಲಿ ಒಂದು ಡಿಸೈನ್ ಅಂತ ಕಾಣಿಸುತ್ತೆ. ಡಿಸೈನ್ ಬಂದು ನೋಡಿ ಪ್ರಿಡಿಫೈನ್ಡ್ ಡಿಸೈನ್ಸ್ ಇರುತ್ತೆ, ನಿಮ್ಗೆ ಯಾವ ರೀತಿ ಬೇಕು ಅನ್ನೋ. ಸೊ ಅವುಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ ರೀತಿ ನೀವೇನು ಹಾಕೊಂಡಿರ್ತೀರಾ ಅದೇ ರೀತಿ ಇರಲಿ ಅನ್ನೋದಿದ್ರೆ ಅದನ್ನೇ ಮಾಡ್ಕೋಬಹುದು. ಇದರಲ್ಲಿ ಪ್ರಿಡಿಫೈನ್ಡ್ ಇರುತ್ತೆ, ಟೇಬಲ್ಸ್ ಡಿಸೈನ್ಸ್ ಇರುತ್ತೆ, ಅವುಗಳನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊ. ಸೊ ನೀವು ಕ್ಯಾಲೆಂಡರ್ ಥರ ಏನಾದರೂ ಟೈಪ್ ಮಾಡ್ಕೊತೀರಾ ಅನ್ನೋದಿದ್ರೆ ನೋಡಿ ನಿಮ್ಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿಯಾದ ಡಿಸೈನ್ಸ್ ಇರುತ್ತೆ. ಬೇಕು ಅನ್ನೋದಿದ್ರೆ ಹಾಕೋಬಹುದು. ಸೊ ನೀವು ಜನರಲ್ ಆಗಿ ನೀವು ಹಾಕೊಂಡಿರೋದು ಮಾತ್ರ ನಿಮ್ಗೆ ಇರಲಿ ಅನ್ನೋದಿದ್ರೆ ನೀವು ಯಾವ ಥರ ಹಾಕೊಂಡಿರ್ತೀರೋ ಆ ಥರ ಮಾತ್ರನೇ ನೀವು ಈ ಒಂದು ಟೇಬಲ್ನ ಯೂಸ್ ಮಾಡ್ಕೋಬಹುದು. ಸೊ ಇಷ್ಟು ಟೇಬಲ್ ಬಗ್ಗೆ ಗೊತ್ತಾಯಿತು ನಿಮಗೆ. ಸೊ ಇದ್ರ ಬಗ್ಗೆ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ.